ಯಾಕೆ ಪಲ್ಲವಿ, ಏನಾಯ್ತು? ಏನಿಲ್ಲಪ್ಪ. ಮತ್ತೆ ಯಾಕೆ ಬೇಜಾರಾಗಿದ್ದೀಯಾ? ಯಾಕೋ ಸ್ವಲ್ಪ ತಲೆನೋವು ಅಪ್ಪ. ಡಾಕ್ಟರ್ ಹತ್ರ ಹೋಗೋಣ? ಬೇಡಪ್ಪ, ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ. ಹುಷಾರ್ ಮಗಳೇ. ಸರಿಯಪ್ಪ. ಅಪ್ಪ ಯಾಕೆ ಪಲ್ಲವಿ? ಅಪ್ಪ, ನಾ ಸ್ವಲ್ಪ ಫ್ರೆಂಡ್ ಹತ್ರ ಹೋಗಿ ಬರ್ತೀನಿ. ಸರಿ ಪಲ್ಲವಿ, ಹುಷಾರಾಗಿ ಹೋಗಿ ಬಾ. ಸರಿಯಪ್ಪ. ಸೂರ್ಯನಾದರೂ ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದಾನ ಅಥವಾ ಸುಳ್ಳೇನಾದರೂ ಹೇಳ್ತಾ ಇದ್ದಾನ ಸೂರ್ಯ? ಇವತ್ತು ಹುಡುಗಿನ ಬೇರೆ ತೋರಿಸ್ತಾ ಇದ್ದಾನಲ್ಲ, ಏನು ಮಾಡೋದು? ಆ ಹುಡುಗಿ ನನಗಿನ್ನ ಚೆನ್ನಾಗಿದ್ದಾಳವ? ನೋ ವೇ, ಚಾನ್ಸೇ ಇಲ್ಲ. ಅವಳಕಿನ್ನ ಚೆನ್ನಾಗಿ ನಾನೇ ಇದ್ದೀನಿ. ಸೂರ್ಯ, ಏನು ಹಾಗೆ ನೋಡ್ತಾ ಇದೀಯಾ? ಕಾಣಿಸ್ತಾ ಇದ್ದೀನಿ. ಹಾಗಾದ್ರೆ ಪ್ರಪೋಸ್ ಮಾಡ್ತೀಯಾ? ಮಾಡ್ಬೋದು, ಆದ್ರೆ ಏನು ಆದ್ರೆ? ನಿನ್ಗೋಸ್ಕರ ಇಷ್ಟೆಲ್ಲ ರೆಡಿಯಾಗಿ ಬಂದಿದ್ದೀನಿ. ಪ್ರಪೋಸ್ ಆದ್ರೂ ಮಾಡು. ಮೊದಲು ನೀನು ಆ ಹುಡುಗಿನ ನೋಡು, ಆಮೇಲೆ ಡಿಸೈಡ್ ಮಾಡೋಣ. ನಡಿ ಮತ್ತೆ ಹೋಗೋಣ. ಕಮ್. ಎಲ್ಲಿ ನೀನು ಹುಡುಗಿ? ಅಲ್ಲಿ ನೋಡು. ಸೂರ್ಯ, ನೀನ್ ಇಷ್ಟಪಡೋ ಹುಡುಗಿ ನಾನಾ? ನೀನೇ. ಮತ್ತೆ ಬೇರೆ ಹುಡುಗಿ ಅಂತ ಹೇಳಿದೆ? ಸುಮ್ಮನೆ ನಿನ್ನ ಕಾಲಿಲ್ಲ ಅಂತ. ಯಾವ ವಿಷಯಕ್ಕೆ ಕಾಲಿಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಂಗೆ? ಅದು ಬಿಡು, ಆವಾಗಲೇ ಏನೋ ಕೇಳ್ತಾ ಇದ್ದಲ್ಲ ಪ್ರಪೋಸ್ ಮಾಡು ಅಂತ. ಐ ಲವ್ ಯು. ಐ ಲವ್ ಯು ಟು ಸೂರ್ಯ. ನೋಡ್ಕೊಂಡೋಗು. ಸಾರಿ ಕೇಳಿದ್ರೆ ಮುಗಿತಾ? ಹೋಗ್ಲಿ ಬಿಡಿ, ನೋಡ್ದೆ ಏನೋ ಆಯ್ತು. ಬಿಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀಯ? ಬೇಡ ಹೇಳ್ತಾ ಇದ್ದೀನಿ. ಈಗೇನ್ ಹೊಡಿತೀಯ? ಪಕ್ಕದಲ್ಲಿ ಹುಡುಗಿ ಇದ್ರೆ ಎಲ್ಲರೂ ಹೀರೋನ ಆಗ್ತಾರೆ. ಇರ್ಲಿ ಬಾ ಹೋಗೋಣ. ಮಗ ಪಾರಿವಾಳ ಬಾ ಅಂತೈತೆ. ಅವಳ ಬಗ್ಗೆ ಮಾತಾಡಬೇಡ. ಮಾತಾಡ್ತೀವಿ, ಏನ್ ಇವಾಗ? ಇರೋ ನನ್ನ ಮಕ್ಕಳ, ನನ್ನ ಫ್ರೆಂಡ್ ಕಾಲ್ ಮಾಡ್ತೀನಿ. ಮಾಡು, ಬಂದ್ ಅದೇನ್ ಕಿತ್ಕೋತಾನಂತ ನಾನು ನೋಡ್ತೀನಿ. ಮಗ, ಇಲ್ಲಿ ಪಾರ್ಕ್ ಹತ್ರ ಇಬ್ಬರು ನಾಯಿ ನನ್ನ ಮಕ್ಕಳು ತುಂಬ ಮಾತಾಡ್ತಿದ್ದಾರೆ, ಸ್ವಲ್ಪ ಬಾ. ಏನ್ ಪಾರಿವಾಳ, ನಿಮ್ ಹುಡುಗ ಗಂಡಸಲ್ವಾ? ಸೂರ್ಯ, ಇರ್ಲಿ ಬಾ. ನನ್ನ ಮಕ್ಕಳ ನನ್ನ ಮಕ್ಕಳು ಬೇಡ ಅಂದ್ರೆ ಕೇಳಲ್ವಾ? ಹೇಳ್ದ ತಾನೆ ಬೇಡ ಅಂತ. ಹೇಳ್ದ ತಾನೆ.
ಸೂರ್ಯ ಪಲ್ಲವಿ ನೀನ್ ಹೋಗು. ಇಲ್ಲ ನನಗ್ ಭಯ ಆಗುತ್ತೆ ಕಣೋ. ಇಲ್ಲ ನನ್ಗೆ ಏನಾಗಲ್ಲ, ನೀನ್ ಹೋಗು. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಅಮ್ಮ ಅಯ್ಯೋ ನನ್ನ ಮಗನೇ ಫ್ರೆಂಡ್ಗೆ ಮುಟ್ಟಿ ಅಮ್ಮ ಕೈ ಅಮ್ಮ ತಪ್ಪೈತಣ ತಪ್ಪೈತಣ ಇಬ್ರೇ ಅದೀವಿ ಅಂತ ಹೇಳಿ ನಮ್ ಜೊತೆ ಆಟ ಆಡಕ್ ಬರ್ಬೇಡ್ರಿ. ಇದರಲ್ಲಿ ಒಬ್ಬ ರಾಮ, ಇನ್ನೊಬ್ಬ ರಾವಣ. ಹುಷಾರಾಗಿ ನನ್ನ ಮಕ್ಕಳ ಬರ್ರೋ, ನನ್ನ ಮಕ್ಕಳೇ ಸರಿಯಾಗಿ ಪಾಠ ಕಲಿಸಿದೆ ಮಗ. ನಿಮ್ಗೆ ಹುಡುಗಿ ಜೊತೆ ಇದ್ದಾಗೆ ಬರ್ತಾರೆ ನಮ್ಮ ಮಕ್ಕಳು. ನೀನ್ ಬರೋದೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮಕ್ಕಳ ಕಥೆನೇ ಬೇರೆ ಇತ್ತು. ಮತ್ತೆ ಏನಂತ ನಿಮ್ಮ ಹುಡುಗಿ ಪ್ರಪೋಸ್ ಮಾಡಿದ್ಲು ಮಗ. ಅದಕ್ಕೆ ಸಾಹೇಬ್ರು ಇಟ್ಟು ಖುಷಿಯಾಗಿದ್ದಾರೆ. ಮತ್ತೆ ಯಾವಾಗ ಮೀಟ್ ಮಾಡಿಸ್ತಿ ಮಗ? ಆದಷ್ಟು ಬೇಗ ಮಾಡಿಸ್ತೀನಿ ಮಗ. ಸರಿ, ನಾನು ಮನೆಗೆ ಹೋಗಿ ಬರ್ತೇನೆ. ಹೌದಾ? ಸರಿ, ಹೋಗ್ಬಾ. ಹುಷಾರು. ಹಾಂ, ಓಕೆ, ಬಾಯ್. ಏನು ಪಲ್ಲವಿ ಇಷ್ಟು ಖುಷಿಯಾಗಿದೆಯಾ? ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಣ್ಣ. ನಾನು ಇಷ್ಟು ಖುಷಿಯಾಗಿದೆ ಅಂದರೆ ಏನೋ ವಿಷಯ ಇರಬೇಕಲ್ಲಮ್ಮ, ಹೇಳು. ಅದು ಹೇಗೆ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಅಣ್ಣ. ಹೇಳಮ್ಮ, ನಿಮ್ಮ ಅಣ್ಣನ ಹತ್ರ ಹೇಳ್ದೆ, ಇನ್ಯಾರ ಹತ್ರ ಹೇಳ್ತೀಯ? ಅಣ್ಣ, ನಾವೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅಣ್ಣ. ಯಾರಮ್ಮ ಹುಡುಗ? ಹೇಗಿದ್ದಾನೆ ನೋಡೋಕ್ಕೆ? ಅಣ್ಣ, ನೀ ಹಂಗೆ ನೋಡ್ಬೇಡಣ್ಣ, ತುಂಬ ಹೆದರಿಕೆ ಆಗುತ್ತೆ ಅಣ್ಣ. ಏನು ಮಾಡ್ತಾನೆ ಹುಡುಗ? ಏನು ಹೆಸರು? ಹೆಂಗೆ ಪರಿಚಯ ಅದ? ಅವನ ಫೋಟೋ ಏನಾದರೂ ಇಟ್ಟಿದೆಯಾ? ನಿನಗೆ ಕೇಳ್ತಾ ಇರೋದು. ಫೋಟೋ ಇಲ್ಲ ಅಣ್ಣ. ನಿಮ್ಗಳ ಕತೆ ಎಲ್ಲ ನನಗೆ ಗೊತ್ತು. ಫೋಟೋ ತೋರಿಸು. ಪಲ್ಲವಿ, ನಿನಗೆ ಕೇಳ್ತಾ ಇರೋದು, ಫೋಟೋ ತೋರಿಸು. ನಿಮಿಷ ಇರು ಅಣ್ಣ, ತೋರಿಸ್ತೀನಿ. ತೋರಿಸು ಅಂದೆ. ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ಇರು ಅಣ್ಣ. ತೆಗಿ ಬೇಗ ಲಾಕ. ಪಲ್ಲವಿ, ಅಮ್ಮ, ಹೋಗಿ ಇಂಥ ಹುಡುಗನ ಲವ್ ಮಾಡೋದು? ಅವನೇನ್ ಕೆಲಸ ಮಾಡ್ದ ಅಂತ ನಿನಗೆ ಗೊತ್ತಾ? ಯಾಕಣ್ಣ, ಏನಾಯ್ತು? ಆವಾಗ್ಲೇ ಫೋಟೋ ತೋರಿಸ್ದಲ್ಲ, ಅವನು ದಿನಕ್ಕೊಂದೊಂದು ಹುಡುಗಿ ಜೋಡಿ ಸುತ್ತಾಡ್ತಾನ. ಅದು ನಿನಗೆ ಗೊತ್ತಾ? ಈ ಹುಡುಗನ ಬಿಟ್ಟು ಬೇರೆ ಯಾವನಿಗಾದ್ರೂ ತೋರಿಸು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಆದ್ರೆ ಇವನು ಮಾತ್ರ ಬೇಡ ಪಲ್ಲವಿ. ಅಣ್ಣ, ಅವ ಆ ರೀತಿ ಅಲ್ಲ ಅಣ್ಣ. ಅವನಿಗೆಲ್ಲ ನಾನೇ ಅಣ್ಣ. ಅಣ್ಣ, ನಾ ಇರ್ಲಿಲ್ಲ ಅಂದ್ರ ಸತ್ತೋಗ್ತಾನ ಅಣ್ಣ. ಪ್ಲೀಸ್ ಅಣ್ಣ. ಈ ಮ್ಯಾಟ್ರ್ ಇಲ್ಲಿವರೆಗೂ ಬಂದಿದೆಯಾ ಪಲ್ಲವಿ? ಇನ್ಮ್ಯಾಗ ನಿನ್ನಿಷ್ಟ. ನಾನು ಹೇಳೋದು ಕೇಳ್ಕೊಂಡು ಸರಿಯಾಗಿ ದಾರಿ ಹಿಡ್ತಿರಡಿ, ಇಲ್ಲಾಂದ್ರೆ ಇಷ್ಟ ಬಂದ ಮಾಡ್ಕೊತೋಗು. ಅಮ್ಮ, ಅಣ್ಣ, ಅವನಂತ ಹುಡುಗ ಸಿಗೋದಿಲ್ಲ ಅಣ್ಣ. ಅವನಿಗೆ ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ ಅಣ್ಣ. ಯಾರ ಹಣೆ ಬರದಲ್ಲಿ ಏನಿರುತ್ತೋ ಯಾವನಿಗೆ ಗೊತ್ತು. ಹಲೋ ಹಲೋ, ಎಲ್ಲೋ ಇದೆಯಾ? ಮನೆಯಲ್ಲಿದ್ದೀನಿ, ನೀನೆಲ್ಲಿದೆಯಾ? ನಾನು ಇಲ್ಲೇ ರಾಹುಲ್ ಪಾನ್ ಶಾಪ್ ಹತ್ರ ಇದ್ದೆ. ಬಾರೋ ಮೀಟ್ ಆಗೋಣ. ಅಲ್ಲೇ ಇರೋ, ಬರ್ತೀನಿ 5 ಮಿನಿಟ್. ಸರಿ ಸರಿ, ಬೇಗ ಬಾ. ಓಕೆ. ಹಾಯ್ ರಾಹುಲ್. ಹಾಯ್, ಏನ್ ಮಚ್ಚ ಬಂದೇ ಇಲ್ಲ? ಏನಿಲ್ಲ, ಸ್ವಲ್ಪ ಬಿಸಿ ಇದೆ. ಮತ್ತೆ ಹೇಗಿದೀಯಾ? ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ ನೋಡು. ಮತ್ತೆ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ನಡೀತಾ ಇದೆ ಚೆನ್ನಾಗಿ. ಸ್ವಲ್ಪ ನೀನ್ ಕಾಲ್ ಮಾಡಿಲ್ಲ, ಏನಿಲ್ಲ, ಮರ್ತೋದಾ? ಏನ್ ನಿನ್ನೆ ಕಾಲ್ ಮಾಡಿದ್ದೆ, ನೀವೇ ಪಿಕ್ ಮಾಡಲಿಲ್ಲ, ನೀವೇ ಬಿಸಿ ಇದ್ದೀರಾ. ಸಾರಿ ಕಣ, ಸ್ವಲ್ಪ ಹೊರಗಡೆ ಇದೆ, ಮಾಡಿದ್ದೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬರೇ ಮೊಬೈಲು ಗಿಬೈಲ್ ಅಂತ ಸಿಕ್ಕಾಪಟ್ಟೆ ಬಿಸಿ ಆಗಿದ್ದೀರಾ. ನಾವೇ ಹಾಯ್ ರಾಹುಲ್. ಹಾಯ್ ಸರ್.
ಚೆನ್ನಾಗಿದ್ದೀರಾ? ಏನ್ ನಡೀತಿದೆ ವರ್ಕ್? ಏನಣ್ಣ ನಿನ್ನೆ ಅಂಕಲ್ ಅತಿ ಜೊತೆ ಜೋರ ನೀನ್ ಏಜ್ಗೂ ತಕ್ಕಂಗಾದ್ರೂ ಮಾತಾಡೋ. ಐತ್ರಿ ಕೊಡೋ. ಆಚೆ ಬಾರೋ, ಏನೋ ಮಾತಾಡೋ ನಂದಿ. ಹೊಡಿ ಮಗ, ಮಾತಾಡೋಣ. ಮಾತಾಡಕ್ಕೆಲ್ಲ ಏನ್ ಹೇಳು ಮಚ್ಚ, ರಾವ್ ತುಂಬಾ ಕಿಲಾಡಿ. ನಾವ್ ಬರ್ತೀವಂತ ಗೊತ್ತಾಗಿತ್ತು ಏನೋ ಗೊತ್ತಿಲ್ಲ, ನಮ್ ಬ್ರ್ಯಾಂಡ್ ಇಟ್ಟಿದ್ದಾನಂತಲ್ಲ. ಇರ್ಬೇಕಲ್ಲ ಅಣ್ಣ, ನಿಮ್ಮನ್ನ 50 ನೋಡ್ತಾ ಇದ್ದೀನ. ಏನ್ ವಿಷಯ? ಬೀಳಕೋಣ ಮಗಿ. ಓಕೆ, ಹುಡುಗಿಯನ್ನು ಸೂಪರ್ ಆಗಿದ್ದಾಳೆ, ಆದ್ರೆ ಇವ್ರು ಏನೋ ಆದ್ರೆ ಇವಳು ನಮ್ಮ ಏರಿಯಾ ಹುಡುಗಿ, ಆದ್ರೆ ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಮಗ. ಹಾಗಿಲ್ಲ ಮಗ ಅವರು. ನಾನು ಹೇಳೋದು ಅರ್ಥ ಮಾಡ್ಕೊ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ತಾನೆ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಮಗ, ಅವಳು ಇನ್ನೊಂದು ಗೊತ್ತಾ, ಅವಳೊಂದು ಹಾರ್ಟ್ ಬಿಟ್ಕಣು. ಅವ್ಳು ಏನಾದ್ರೂ ಆಗಿ ಮಾಡಿದ್ರೆ ನನ್ನ ಹಾರ್ಟ್ ನಿಂತು ಹೋಗುತ್ತೆ. ಯೋಚನೆ ಮಾಡೋ, ನಾನು ಹೇಳೋದು ಹೇಳಿದ್ದೀನಿ ನಿನಗೆ. ಶಿವ, ಯೋಚನೆ ಮಾಡೋದೇನಿಲ್ಲ ಕಣು. ಅವಳನ್ನೇ ಮದುವೆ ಆಗೋದು ಅಂತ ಫಿಕ್ಸ್ ಆಗಿದ್ದೀನಿ. ಹೇಳೋದು ಹೇಳಿದ್ದೀನಿ, ಯಾರ ಹಣೆ ಬರದಲ್ಲಿ ಏನಿರುತ್ತೋ ಯಾರಿಗೆ ಗೊತ್ತು. ಯೋಚನೆ ಮಾಡೋ. ನೀನ್ ಹೇಗಿರುತ್ತೆ ಅವಳು ನೋಡಿದ್ರೆ ಆ ರೀತಿ ಅನ್ಸಲ್ಲ ಕಣು. ಯಾಕಂದ್ರೆ ಅವಳು ನೋಡೋ ನೋಟದಲ್ಲಿ ಮೋಸ ದ್ರೋಹ ಅನ್ನೋದೇನೂ ಇಲ್ಲ. ಅವಳು ಒಂಥರ ಪುಟ್ಟ ಮಗು ತರ ಕಣು. ನೀನ್ ಹೇಳೋದು ನೋಡಿದ್ರೆ ನನ್ಗೆ ಯಾಕೋ ಅವಳ ಮೇಲೆ ಆ ರೀತಿ ಚೇಂಜಸ್ ಅನ್ನಿಸ್ತಾ ಇಲ್ಲ. ಬಟ್ ಏನ್ ಮಾತಾಡ್ಬೇಕಂತಾನು ಗೊತ್ತಾಗ್ತಿಲ್ಲ ನಿನ್ ಜೊತೆ ನನಗ. ನಿಮ್ ಏರಿಯಾ ಹುಡುಗಿ ಅಂತ ಹೇಳ್ತಾ ಇದೀಯಾ, ಬೇರೆ ಹುಡುಗಿ ಆದ್ರೆ ನೀನ್ ಅಬ್ಸರ್ವ್ ಮಾಡಿರ್ತೀಯ. ಆಲ್ಮೋಸ್ಟ್ ಆಗಿ ಒಂದ್ ಕೆಲಸ ಮಾಡಿಸುವ, ನೀನು ಒಂದು ಕನಿಟ್ರು ಅವಳ ಮೇಲೆ. ಹಾಗೇನಾದ್ರೂ ಬೇರೆ ಏನಾದ್ರು ಆದ್ರೆ ನನ್ಗೆ ಇನ್ಫಾರ್ಮ್ ಮಾಡು. ಓಕೆ ಮಗ, 50ದಿಂದ 100% ಒಂದಲ್ಲ 2 ಕಣ್ಣಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಗ. ನನ್ನಂತ ಫ್ರೆಂಡ್ ಇರೋದ್ರಿಂದಾನೇ ಬರ್ಲಾ? ಓಕೆ, ಒಂದ್ ಸ್ವಲ್ಪ ಯೋಚನೆ ಮಾಡು. ಹಾ, ಮಾಡ್ತೀನಿ. Bye. ಭಯ ಪಡಕ್ ಹೋಗ್ಬೇಡ. ಬಾಯ್ ಬಾಯ್ ಬಾಯ್. ಏಯ್ ಗೋವಿಂದ, ಎಲ್ಲಿಗೆ ಬಂತು ಡೀಲು? ಬಾಯ್, ಕೆಲಸ ಸಖತ್ತಾಗಿ ನಡೀತಾ ಇದೆ ಬಾಯ್. ದುಡ್ಡು ಮಾತ್ರ ಅಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಬೇಜವಾಬ್ದಾರಿ ಆಗ್ಬಿಟ್ಟಿದೆ. ಇವತ್ತು 1 ಕೋಟಿ ರೂಪಾಯಿ ಡೀಲ್ ಇದೆ ಬಾಯ್. ದುಡ್ಡು ಬರ್ಬೇಕಷ್ಟೇ. ಬಂದ ತಕ್ಷಣ ಕಾಲ್ ಮಾಡ್ತೀನಿ ಅಂದವನೇ, ಇನ್ನು ಎದುರಿಗೆ ಪ್ರಾಡಕ್ಟ್ ಮಾಡ್ತೀವಿ ಬಾಯ್. ಯಾವಾಗ ಬರುತ್ತೆ ನೋಡು ಮೊದಲದು. ಬಾಯ್, ಇವತ್ತಿನ 24 hours ಒಳಗೆ ಆಗ್ತಿದೆ ಬಾಯ್. ಒಂದೇ ಬರುತ್ತೆ ಇವತ್ತು. ಆಗದೆ ಹೋದ್ರೆ ನಮ್ಮ ಹುಡುಗರು ಇದ್ದಾರಲ್ಲ, ಕೈ ತಗೊಂಬಾರು ಅಂದ್ರೆ ಕತ್ತೆ ತಗೊಂಬಾರು ಹುಡುಗರಿದ್ದಾರೆ. ಕಳ್ಸ್ಕೊಡೋಣ ಬಾಯ್. ಲೇಟ್ ಮಾಡಬೇಡ, ಆದಷ್ಟು ಆಯ್ತು ಬೇಗನೆ ಬಾಯ್. ಕೆಲಸ ಮುಗಿಸ್ಕೋ. ಓಕೆ. ಅಣ್ಣ, ಮೊನ್ನೆ ಅವ್ನು ನಮ್ಗೆ ಹೊಡೆದಲ್ಲಣ್ಣ, ಅವನೇ ಬಂದಿದ್ದಾನೆ. ಅಣ್ಣ, ಬರೀ ಕೇಳೋಣ. ಕರ್ಸೋ ಹೋಗಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾಕೋ ಮತ್ತೆ ಬಂದಿದ್ಯಾ? ಏನು ವಿಷಯ? ನೋಡಿ, ನಾನು ನಿಮ್ಮ ಜೊತೆ ಜಗಳ ಮಾಡಕ್ಕೆ ಬಂದಿಲ್ಲ. ಮತ್ತೆ ಯಾಕೆ ಬಂದಿದ್ಯಾ? ಅವತ್ತು ನಿಮ್ಮ ಹುಡುಗರು ನಮ್ಮ ಫ್ರೆಂಡ್ನ ಹೊಡೆದಿದ್ದಾರಲ್ಲ, ಅದಕ್ಕೆ. ಹಾಂ, ಹೊಡೆದ್ರು. ಏನು ಇವಾಗ? ಏನಿಲ್ಲ, ಅವನು ನಮ್ಮ ತಂಗಿನ ಲವ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವೇನು ಮಾಡಬೇಕು? ಕೋಪ ಮಾಡ್ಕೋಬೇಡಿ, ಅವನು ನಮ್ಮ ತಂಗಿನ ಲವ್ ಮಾಡ್ತಾ ಇದ್ದಾನೆ. ಅವನಿಗೇನಾದರೂ ಮಾಡಿ ನಮ್ಮ ತಂಗಿಯಿಂದ ದೂರ ಮಾಡ್ಬೇಕಷ್ಟೇ. ಅದಕ್ಕೆ ಮುಗಿಸ್ಬಿಡ್ಬೇಕಾ? ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಅವ್ನು ನಮ್ಮ ತಂಗಿಯಿಂದ ದೂರ ಆಗ್ಬೇಕಷ್ಟೇ. ಆದರೆ ಇನ್ನೊಂದು ಮಾತು, ಅವನ ಜೀವಕ್ಕೆ ಮಾತ್ರ ಏನೂ ಅಪಾಯ ಆಗ್ಬೇಡ. ಸರಿ, ನಿನ್ನ ಕೆಲಸ ಆಯಿತು ಅನ್ಕೋ. ನಾನು ಮಾಡಿಸಿದ್ದೀನಂತ
ನಮ್ಮ ಫ್ರೆಂಡ್ ಗೊತ್ತಾಗಬಾರ್ದು. ಬಾಯ್. ಆಯ್ತು, ಬರ್ತೀನಿ. ಹಲೋ. ಹಲೋ. ಹಾಂ ಸೂರ್ಯ, ಎಲ್ಲಿದೆಯಾ? ಇಲ್ಲೇ ಹೊರಗಡೆ ಬಂದಿದ್ದೆ, ಹೇಳು. ಯಾವ ಬರ್ತೀವಿ ಮನೆ ಕಡೆ? ಆಗತ್ತೆ, ಇನ್ನೊಂದು ಅವರು ಯಾವ ಕಡೆಯಿಂದ ಬರ್ತಾ ಇದೆಯಾ? ಸ್ಟೇಷನ್ ರೋಡಿಂದ ಬರ್ತಾ ಇದ್ದೀನಿ. ಯಾಕೆ? ಬ್ರಿಡ್ಜ್ ಹತ್ರ ಸ್ಟೇಷನ್ ರೋಡಾ? ಹಾಂ ಮಚ್ಚ, ಅದೇ. ಯಾಕೆ? ಓಕೆ ಓಕೆ, ಆರಾಮಾಗಿ ಬಾ. ಓಕೆ ಶಿವ, ಬರ್ತೀನಿ. ಹಾಂ, ಬಾಯ್. ಓಕೆ. ಈಗ ಬರ್ರಿ ಈ ಕಡೆ. ಅವ್ನು ಯಾರು ಅನ್ನೋದು ಗೊತ್ತಾ ನಿಮಗೆ? ಆ ಡೀಲ್ ಇವತ್ತೇ ಮುಗಿಸ್ಬಿಡಿ. ಏನು ಇವನು ಈ ಥರ ಮಾಡ್ಕೊಂತಾನೆ? ಜಪ್ಸವನ. क्या हो रहा है पैसों का? भैया पैसा को क्या भी नहीं हुआ भैया, 4 कुत्ते हैं यहाँ। और पैसे देगा तो बहुत दिमाग खराब कर रही थी। वो बोलो 4 लोग लगा को या ट्रेन के लिए पटरी नीचे डाल दो, मैं पैसे नहीं दे रही इनको। क्या नहीं, अब एक मार दो टुकड़ा करने। रुक भाई, अभी आंदे ने कहीं को गड़बड़ कर रहे। चल, ऐसा हो क्या ना, हमारी पूरा ये कर रही इनको। अब तुम्हें खाली परमिशन दो भैया, इनको कहाँ ले जा पहुँचाना, पहुँचा छोड़ दो मैं।